ಪೈಲ್ವಾನ್ ಚಂದ್ರಶೇಖರ್ ಅವರು 53ನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳು ಕೊಡ್ತಾ ಇದ್ದೀವಿ. ಅವರು ಮೈಸೂರು ಜಿಲ್ಲಾ ಕುಸ್ತಿ ಸಂಘದ ಅಧ್ಯಕ್ಷರಾಗಿ ಹಲವು ಕುಸ್ತಿ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬಂದಿದ್ದಾರೆ. ಪ್ರತಿ ವರ್ಷದಂತೆ ಅವರು ಕೋಟೆ ಮಾರಮ್ಮನ ದೇವಸ್ಥಾನದಲ್ಲಿ ಕುಟುಂಬ ಸಮೇತರಾಗಿ ಹೋಗಿ ಪೂಜೆ ಸಲ್ಲಿಸಿ ಝೂ ಸರ್ಕಲ್ನಲ್ಲಿ ಇವತ್ತು ಅವರ ಒಂದು ಹುಟ್ಟುಹಬ್ಬ ಆಚರಿಸ್ಕೊಂಡಿದ್ದಾರೆ. ಆತ್ಮೀಯ ಸ್ನೇಹಿತರಿಗೆ ತಾಯಿ ಚಾಮುಂಡೇಶ್ವರಿ ಆಯಸ್ಸು ಆರೋಗ್ಯ ಕೊಡಲಿ ಅಂತ ನಮ್ಮ ಎಲ್ಲ ಸ್ನೇಹಿತರ ಪರವಾಗಿ ನಾನು ಅವರಿಗೆ ಈ ಶುಭ ಸಂದರ್ಭದಲ್ಲಿ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಿದ್ದೆ. ಶಕ್ತಿ ಇದೆ ಸರ್. ಅವರು ರಾಜಕೀಯದಲ್ಲಿ ಅವರು ಆಸಕ್ತರಿಲ್ಲ. ಅವರು ಅವರದೇ ಆದಂಥ ಒಂದು ಶಕ್ತಿ ಇದೆ. ಅವರ ರಾಜಕೀಯದಲ್ಲಿ ಅವರು ಯಾರು ಮುಂದೆ ಬರ್ತಾರೆ ಅವ್ರಿಗೆ ಒಂದು ಬೆಂಬಲಿಸಿ ಒಂದು ಸಪೋರ್ಟ್ ಮಾಡ್ತಾರೆ. ಸೊ ಅವ್ರಿಗೆ ಏನಾರ ರಾಜಕೀಯದಲ್ಲಿ ಶಕ್ತಿ ಇದ್ದರೆ ಇಷ್ಟೊತ್ತಿಗೆ ಆಲ್ರೆಡಿ ಅವರು ನಗರ ಪಾಲಿಕೆ ಸದಸ್ಯರಾಗಿ ಇನ್ನೂ ಹಲವಾರು ಸೇವೆಗಳು ಸಲ್ಲಿಸ್ತಿದ್ರು. ಅವ್ರ ಸೇವೆ ಹಿಂಗೆ ಮುಂದುವರ್ಸ್ಕೊಂಡು ಹೋಗಲಿ ಅಂತ ನಾವೆಲ್ಲ 28ಕ್ಕೆ ಚುನಾವಣೆ ಇದೆ ಸರ್, ಸ್ಪರ್ಧೆ ಏನಾರು ಮಾಡ್ಬೋದಾ ಅಂತ ಸಪೋರ್ಟ್ ಮಾಡ್ತೀರಾ? ಟೈಮ್ ಇದೆ ಸರ್, ಅದ್ರ ಬಗ್ಗೆ ಯೋಚನೆ ಮಾಡ್ತೀವಿ. ಸೊ ಅವ್ರು ಆಸಕ್ತರಿದ್ದರೆ ದಯವಿಟ್ಟು ನಿಮ್ಮೆಲ್ಲರ ಮುಖಾಂತರ ನಾವು ಆ ತಾಯಿ ಚಾಮುಂಡೇಶ್ವರಿ ಅವರಿಗೆ ಒಳ್ಳೇದು ಮಾಡಲಿ ಅಂತ ಬೇಡ್ಕೊತೀವಿ. ಓಕೆ. ಇಲ್ಲ, ಮೈಸೂರು ಜಿಲ್ಲಾ ಕನ್ನಡ ಪ್ರಶಸ್ತಿ ವಿಜೇತರಾದಂತಹ ಎನ್ ಚಂದ್ರಶೇಖರ್ ಅವರ ಇಟ್ಗೆಗೂಡು ಶ್ರೀ ಚಾಮರಾಜೇಂದ್ರ ಮೃಗಾಲಯ ಮುಂಭಾಗದ ವ್ಯಾಪಾರಿಗಳ ಸಂಘದ ಅಧ್ಯಕ್ಷರು ಹಾಗೂ ಮೈಸೂರು ಜಿಲ್ಲಾ ಕುಸ್ತಿ ಅಧ್ಯಕ್ಷರು ಇನ್ನೂ ನಾನಾ ಪ್ರಶಸ್ತಿಗಳನ್ನು ಪಡೆದಿದ್ದಾರೆ. ಅವರಿಗೆ ಇವತ್ತು 53ನೇ ಹುಟ್ಟುಹಬ್ಬದ ಶುಭಾಶಯಗಳು. ಮತ್ತು ನಮ್ಮ ಸಂಘದ ವತಿಯಿಂದ ಅವರಿಗೆ ಸನ್ಮಾನ ಸಮಾರಂಭವನ್ನು ಏರ್ಪಡಿಸಲಾಗಿತ್ತು. ಎಲ್ಲ ವ್ಯಾಪಾರಿಗಳು ಸಹ ಅವರಿಗೆ ಶುಭ ಹಾರೈಸಿ ಆಯುಷ್ಯ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿಂದ ಸಹ ತಾಯಿ ಚಾಮುಂಡೇಶ್ವರಿಯನ್ನು ಕೇಳ್ತಾರೆ. ಸೇವೆ ಮಾಡಿಕೊಂಡು ಅವರು ತುಂಬ ಕಾರ್ಯಕ್ರಮಗಳನ್ನ ಬಡವರಿಗೆಲ್ಲ ದಾನ ಧರ್ಮಗಳು ಮಾಡಿಕೊಂಡು ಆರಾಮಾಗಿ ನಮಗೆಲ್ಲ ಒಂದು ನೆಲೆ ಕೊಟ್ಕೊಂಡು ಆರಾಮಾಗಿದ್ದಾರೆ. ಅವರು ಇದರಲ್ಲಿ ನಾವು ಚೆನ್ನಾಗಿ ವ್ಯಾಪಾರ ಮಾಡ್ಕೊಂಡಿದ್ದೀವಿ. ಯಾಕೆ ಸರ್ ರಾಜಕೀಯವಾಗಿ ಬರಲಿಲ್ಲ ಅಂತ ಇಷ್ಟು ವರ್ಷ? ಅವ್ರಿಗೆ ಇಷ್ಟ ಇಲ್ಲ. ಅವರು ಸ್ವಯಂ ಸೇವಕರು, ಎಲ್ಲ ಮುಂದೆ ಬರ್ತಾರೆ, ಅವ್ರು ಹಿಂದೆಯಿಂದ ಮಾಡಿ ತೋರಿಸ್ತಾರೆ. ಇವಾಗ ನೀವು ನೆಕ್ಸ್ಟ್ ಎಲೆಕ್ಷನ್ಗೆ ಏನಾದ್ರು ಸಪೋರ್ಟ್ ಮಾಡ್ತೀರಾ? ನಿಂತ್ಕೊಂಡ್ರೆ ಮಾಡ್ಕೊಡ್ತೀವಿ. ಅವ್ರು ಹೇಳ್ದಂಗೆ ನಾವು, ನಮ್ದೇನಿಲ್ಲ. ಓಕೆ. ಆಯಿತಾ? ಮೈಸೂರು ರಸ್ತೆ ಬದಿ ವ್ಯಾಪಾರ ಸಂಘದ ಅಧ್ಯಕ್ಷರಾಗಿದ್ದಾರೆ ಅವರು. ಮತ್ತು ನಮ್ಮೆಲ್ಲರಿಗೂ ಏನಾರು ಇದ್ದರೆ ಪ್ರಾಬ್ಲಮ್ ಏನಾರು ಇದ್ದರೆ ಎಲ್ಲ ಅನುಕೂಲ ಮಾಡಿಕೊಡ್ತಾರೆ. ಮತ್ತು ಇವಾಗ ಕುಸ್ತಿ ಸಂಘದ ಅಧ್ಯಕ್ಷರಾಗಿದ್ದಾರೆ, ಸಹಾಯ ಮಾಡ್ತಾರೆ ಅವ್ರಿಗೆ. ನಮ್ಮಲ್ಲೇ ಒಂದು ಸಂಘ ಥರ ಎಲ್ಲ ಮಾಡಿ ಎಲ್ಲರೂ ವ್ಯಾಪಾರಸ್ಥರಿಗೆಲ್ಲ ದುಡ್ಡೆಲ್ಲ ಬರೋ ಥರ ಮಾಡಿದ್ದಾರೆ. ಅವ್ರಿಗೆ ಡೈಲಿ ಬರೋ ಥರ ಹೆಂಗೆ ಮಾಡಬೇಕು ಅದೆಲ್ಲ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಮಾಡಿದ್ದಾರೆ. ಓಕೆ ಸರ್. ಬೇರೆ